ಒಂದೊಂದ್ಸಲ ಕಾಡು ಹಸ್ದಿರುತ್ತೆ ಅಂತ ಹೇಳ್ತಾರೆ. ಶತಮಾನಗಳಿಂದ ಹುದುಗಿಟ್ಟಿದ್ದ ಹಸಿವಿದು. ಬೇರುಗಳ ಕೆಳಗೆ ಮಣ್ಣಿನ ಪದರದಲ್ಲಿ ನಾವು ಬರೀ ಮರ ಅಂದ್ಕೊಂಡಿದ್ದ ಅದರ ಬೀಳಿಲುಗಳಲ್ಲಿರುತ್ತೆ. ಆದರೆ ಕೆಲವು ರಾತ್ರಿಗಳು ಹೇಗಿರುತ್ತೆ ಅಂದ್ರೆ, ಎಲ್ಲಿ ಉಸಿರಾಟ ಇರುತ್ತೋ ಅಲ್ಲಿ ಕೊಂಬೆಗಳು ಬಾಗುತ್ತೆ. 40 ವರ್ಷದಿಂದ 2 ಆತ್ಮಗಳು ಕಾಯ್ತಾ ಇತ್ತು. ಒಂದಕ್ಕೆ ಬೆಳಕಂದ್ರೆ ಆಗ್ತಾ ಇರಲಿಲ್ಲ, ಮತ್ತಿನ್ನೊಂದಕ್ಕೆ ಗಲಾಟೆ ಅಂದ್ರೆ ಭಯ. ಈ ಕಥೆ ಎಂದಿಗೂ ಮುಗಿಯದಂಥ ಹಸಿವಿನ ಕಥೆ, ಕೇವಲ ಕಾಯ್ತಾನೇ ಇರುತ್ತೆ. ಮೀನಾ ಹಳ್ಳಿಯ ಬಾವಿಯ ಹತ್ರ ಬಟ್ಟೆ ಒಗಿತಾ ಇದ್ದಾಳೆ. ಆಗ ಅವಳ ಮಗಳು ಪೀಹು ಹತ್ತಿರದಲ್ಲೇ ಆಟ ಆಡ್ತಾ ಇದ್ದಾಳೆ. ಲತಾ ಹಳೆ ದಾರಿಯಲ್ಲೇ ಕೂತ್ಕೊಂಡು ನೆಲದ ಮೇಲೆ ಕಡ್ಡಿಯಲ್ಲಿ ಏನೋ ಬರಿತಾ ಇದ್ದಾಳೆ. ನೀನ್ ಮತ್ತ್ಯಾಕೆ ನೆಲದ ಮೇಲೆ ಅದನ್ನೇ ಬರಿತಾ ಇದ್ಯಾ? ನೆನ್ನೆ ಬರ್ದಿದ್ದು ಅಳಸೋಗಿದ್ಯಲ್ಲ. ಮರಗಳು ಅಲ್ಲಾಡ್ತಿದೆ. ನಾನ್ ನಿಜ ಹೇಳ್ತಾ ಇದ್ದೀನಿ, ಪ್ರತಿ ರಾತ್ರಿ ಆ ಮರದ ಕೊಂಬೆಗಳು ನಮ್ಮನೆ ಹತ್ರ ಬರ್ತಿದೆ ಅನ್ನಿಸ್ತಿದೆ. ಅಮ್ಮ, ಆ ಮರಗಳ ಕಣ್ಣಲ್ಲಿ ಹಸಿವಿದೆ. ನಾನು ನೆನ್ನೆ ರಾತ್ರಿ ನೋಡಿದ್ದೆ, ಅದು ಕಿಟಕಿಯಿಂದ ನನ್ನೇ ನೋಡ್ತಾ ಇತ್ತು. ಮೀನಾ ಪೀಹುನ ಗಟ್ಟಿಯಾಗಿ ಅಪ್ಕೋತಾಳೆ. ಹಾಗೆಲ್ಲ ಹೇಳ್ಬಾರ್ದು ಪೀಹು, ಇದು ಬರೀ ಗಾಳಿ ಅಷ್ಟೇ. ನಾವು ಆ ದೊಡ್ಡ ಆಲದ ಮರದ ಹತ್ರ ಹೋಗದೆ ಇದ್ರೆ ನಮಗೇನು ತೊಂದರೆ ಇಲ್ಲ. ಪೀಹು ಕೂಡ ತನ್ನಮ್ಮನ್ನ ಗಟ್ಟಿಯಾಗಿ ಅಪ್ಕೋತಾಳೆ. ಆದ್ರೆ ಲತಾ ಈಗಲೂ ಯಾವುದೋ ವಿಷಯದ ಬಗ್ಗೆ ಯೋಚನೆ ಮಾಡ್ತಿದ್ದಾಳೆ. ರಾತ್ರಿ ಪೀಹು ತನ್ನ ಗೊಂಬೆ ಜೊತೆ ಮಂಚದ ಮೇಲೆ ಮಲಗಿದಾಳೆ. ಆಗ ಮೀನಾ ಒಂದು ಕಂಬಳಿ ಹೊಲಿತಾ ಇದ್ದಾಳೆ. ಆ ರಾತ್ರಿ ಸಾಮಾನ್ಯವಾಗಿರುತ್ತೆ. ಅಷ್ಟೊತ್ತಿಗೆ ಮನೆಯ ಮೇಲ್ಛಾವಣಿಯಿಂದ ಏನೋ ಶಬ್ದ ಕೇಳಿಸತ್ತೆ. ಅಮ್ಮ, ನಿಂಗೇನಾದ್ರೂ ಸೌಂಡ್ ಕೇಳಿಸ್ತಾ? ಮನೆ ಮೇಲೆ ಯಾರೋ ಓಡಾಡ್ತಾ ಇದ್ದಾರೆ. ಸುಮ್ನೆ ಇರು ಪೀಹು, ಕಣ್ಮುಚ್ಕೋ, ದೇವರ ಹೆಸರು ಹೇಳಿ ಮಲ್ಕೋ. ಅದು ಬರೀ ಗಾಳಿ ಅಷ್ಟೇ. ಮನೆ ಮೇಲಿನ ಶಬ್ದ ನಿಂತು ಹೋಗುತ್ತೆ. ಮತ್ತೆ ಮನೆಯಲ್ಲಿ ವಿಚಿತ್ರ ಮೌನ ಆವರಿಸುತ್ತೆ. ಆ ಮೌನನ ಒಂದು ದೈತ್ಯ ಪಿಸುಗುಟ್ಟುವಿಕೆ ನಿಲ್ಸುತ್ತೆ. ಮೀನಾ ಭಯದಿಂದ ಗಾಬರಿ ಆಗ್ತಾಳೆ. ಅವಳು ಭಯದಿಂದ ಬಾಗಿಲ ಕಡೆ ನೋಡ್ತಾಳೆ. ಬಾಗಿಲಿನ ಸಂದಿಯಿಂದ ಚಿಕ್ಕ ಚಿಕ್ಕದಾದ ಮರದ ಬೇರಿನಂತಹ ವಸ್ತು ಮನೆಯೊಳಗೆ ಬರ್ತಾ ಇರೋದು ಕಾಣುತ್ತೆ. ಮರುದಿನ ಲತಾ ಮತ್ತೆ ಅವಳ ಗೆಳತಿ ಗೀತಾ ಆ ಹಳೆಯ ಆಲದ ಮರದ ಹತ್ರ ಬರ್ತಾರೆ. ಅವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಆ ಮರಕ್ಕೆ ಹೂವು ಹಣ್ಣನ್ನ ಸಮರ್ಪಣೆ ಮಾಡ್ತಾರೆ. ಆ ಮರದ ಕೊಂಬೆಗಳು ಮನುಷ್ಯರ ಕೈಯಿನ ಹಾಗೆ ಕಾಣಿಸ್ತಾ ಇತ್ತು. ಲತಾ, ಅವರಿಬ್ರು ನಮ್ಮನ್ನ ಬಿಟ್ಬಿಡ್ತಾರೆ ಅಂತ ನಿಂಗೆ ಅನ್ಸತ್ತಾ? ಅವರಿಬ್ರು ಇಲ್ಲಿಗೆ ಬಂದು 40 ವರ್ಷ ಆಗಿದೆ. ಹಾಗಂತ ನಾವು ಅವರನ್ನ ಖುಷಿಯಾಗಿ ಇಟ್ಕೊಳ್ದೇ ಇದ್ರೆ ಅವರು ಹಳ್ಳಿಯವರನ್ನ ತಗೊಂಡು ಹೊಟ್ಟೋಗ್ತಾರೆ. ನಾವು ನೆನ್ಪಿಟ್ಕೋಬೇಕಾಗಿರೋದು, ಅಕ್ಕಡಿಗೆ ಬೆಳಕು ಅಂದ್ರೆ ಆಗಲ್ಲ, ಮತ್ತೆ ಬಕ್ಕಡಿಗೆ ಗಲಾಟೆ ಆಗಲ್ಲ. ಆ ಕೊಂಬೆ ಮೇಲೇನಿದೆ ನೋಡು, ಅದು ಮೀನಾ ದುಪ್ಪಟ್ಟ ಅಲ್ವಾ? ಅವಳು ನಿನ್ನೆ ಇಲ್ಲಿಗೆ ಬಂದಿದ್ಲಾ? ಲತಾ ಹತ್ರ ಹೋಗಿ ಗಮನ ಇಟ್ಟು ನೋಡ್ತಾಳೆ. ಅಲ್ಲಿದ್ದ ದುಪ್ಪಟ್ಟನ ನೋಡಿ ಅವಳಿಗೆ ಭಯ ಆಗುತ್ತೆ. ಇದನ್ನ ಯಾವುದೋ ಘರ್ಷಣೆಯಲ್ಲಿ ಹರಿದು ಹಾಕಿದ ಹಾಗೆ ಕಾಣ್ತಿತ್ತು. ಈ ಮರ ಈಗ ಹಳ್ಳಿಗೆ ಇನ್ನೂ ಹತ್ರ ಬಂದಿದೆ ಅಂತ ಅವಳಿಗೆ ಅರ್ಥ ಆಯ್ತು. ಅವತ್ತು ರಾತ್ರಿ ಲತಾ ತುಂಬಾ ಚಿಂತೆ ಮಾಡ್ತಿದ್ದಾಳೆ. ಅವಳು ಅಡುಗೆ ಮನೆಯಲ್ಲಿದ್ದ ಎಲ್ಲ ಪಾತ್ರೆಗಳನ್ನ ಸೇರಿಸಿದಾಳೆ. ಮತ್ತೆ ಕಿಟಕಿ ಬಾಗಿಲುಗಳಲ್ಲಿ ಎಲ್ಲಾ ಕಡೆ ಗಂಟೆಗಳನ್ನ ಕಟ್ಟಿದಾಳೆ. ಇದೆಲ್ಲ ಗಲಾಟೆ ಮಾಡುತ್ತೆ. ಅದೇನಾದ್ರೂ ಗಲಾಟೆಯಿಂದ ಹೆದರ್ಕೊಂಡು ಹೊರಟೋದ್ರೆ ಈ ಹಳ್ಳಿ ನೆಮ್ಮದಿಯಾಗಿರುತ್ತೆ. ಆಗ ಇದ್ದಕ್ಕಿದ್ದ ಹಾಗೆ ಗಂಟೆ ನಿಧಾನವಾಗಿ ಹೊಡೆಯೋಕೆ ಶುರುವಾಗುತ್ತೆ. ಆ ಶಬ್ದ ಕೇಳಿ ಲತಾಗೆ ಭಯದಿಂದ ನಡುಕ ಹುಟ್ಟುತ್ತೆ. ಮತ್ತೆ ಜೋರಾದ ಹೆಜ್ಜೆ ಶಬ್ದಗಳಿಂದ ಬರ್ತಿರೋದು ಅಕ್ಕಡಂತ ಅವಳಿಗೆ ಅರ್ಥ ಆಗುತ್ತೆ. ಮರುಕ್ಷಣನೇ ಅಕ್ಕಡ್ ಮೇಲ್ಛಾವಣಿ ಒಡೆದು ಅವಳ ಮನೆ ಒಳಗೆ ಬಂದ್ಬಿಡ್ತಾನೆ. ಅವನು ಪ್ರತ್ಯಕ್ಷ ಆದ ತಕ್ಷಣ ಮನೆಯಲ್ಲಿದ್ದ ಪಾತ್ರೆಗಳು ಗಂಟೆ ಎಲ್ಲ ಬೂದಿಯಾಗಿ ಹೋಗುತ್ತೆ. ಅದನ್ನ ನೋಡಿ ಲತಾಗೆ ತುಂಬಾ ಭಯ ಆಗುತ್ತೆ. ಅವಳಲ್ಲಿಂದ ಓಡಿ ಒಂದು ಕನ್ನಡಿ ಹಿಂದೆ ಬಚ್ಚಿಟ್ಕೋತಾಳೆ. ಆದ್ರೆ ಕನ್ನಡಿಯಿಂದ ಬರ್ತಿದ್ದ ಬೆಳಕನ್ನ ನೋಡಿ ಅಕ್ಕಡಿಗೆ ಇನ್ನೂ ಕೋಪ ಬರುತ್ತೆ. ಇನ್ನೊಂದ್ ಕಡೆ ನಮಗ್ ಗೊತ್ತಾಗುತ್ತೆ, ಮೀನಾ ನಿನ್ನೆ ರಾತ್ರಿಯಿಂದ ಕಾಡಲ್ಲೇ ಸಿಕ್ಕಾಕೊಂಡಿದ್ದಾಳೆ. ಮೀನಾ ಕಾಡಲ್ಲಿ ತನ್ನ ಮಗಳು ಪೀಹುನ ಹುಡುಕೋಕೆ ಪ್ರಯತ್ನ ಮಾಡ್ತಿದ್ದಾಳೆ. ಆದ್ರೆ ಪೀಹು ಎಲ್ಲೂ ಸಿಗೋದೇ ಇಲ್ಲ. ಪೀಹು, ಪೀಹು, ನನ್ ಮಗಳು ಎಲ್ಲಿ ಹೋಗಿದ್ದಾಳೆ? ಆಗ ಇದ್ದಕ್ಕಿದ್ದ ಹಾಗೆ ಅವಳೆದುರಿಗೆ ಒಂದು ಮರ ಬಂದು ನಿಂತ್ಕೊಳ್ಳುತ್ತೆ. ಕೆಲವು ಕ್ಷಣಗಳ ಹಿಂದೆ ಆ ಮರ ಅಲ್ಲಿರ್ಲೇ ಇಲ್ಲ. ಮೀನಾ ಭಯದಿಂದ ತಲೆ ಎತ್ತಿ ನೋಡ್ತಾಳೆ. ಆಗ ಅವಳಿಗೆ ಅರ್ಥ ಆಗುತ್ತೆ, ಇದು ಯಾವುದೋ ಸಾಮಾನ್ಯ ಮರ ಅಲ್ಲ, ಬದಲಾಗಿ ಬಕ್ಕಡಾಗಿದ್ದ. ನಿಂಗೇನ್ ಬೇಕು? ನನ್ ಮಗಳನ್ನ ಬಿಟ್ಬಿಡು.
ಬಕ್ಕಡ್ ತನ್ನ ಚೂಪಾದ ಉಗುರುಗಳಿಂದ ಅವಳ ಮೇಲೆ ದಾಳಿ ಮಾಡ್ತಾನೆ. ಆದ್ರೆ ಮೀನಾ ಹೇಗೋ ಮಾಡಿ ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಕೆ ಶುರು ಮಾಡ್ತಾಳೆ. ಓಡ್ತಾ ಓಡ್ತಾ ಮೀನಾ ಆ ಕಾಡಲ್ಲಿದ್ದ ಒಂದು ಹಳೆಯ ಮರದ ಮನೆಯಲ್ಲಿ ಬಚ್ಚಿಟ್ಕೋತಾಳೆ. ಅವಳು ಎದುರು ಬಿಡ್ತಾ ಇದ್ದಾಳೆ. ಆಗ ಅವಳಿಗೆ ಅಲ್ಲಿ ಯಾರೋ ಅಳ್ತಾ ಇರೋ ಶಬ್ದ ಕೇಳುತ್ತೆ. ಆ ಶಬ್ದ ಕೇಳಿ ಅವಳು ಗಾಬರಿಯಿಂದ ಕೆಳಗೆ ನೋಡ್ತಾಳೆ. ಟೇಬಲ್ ಕೆಳಗೆ ಬಗ್ಗಿ ನೋಡಿದ ತಕ್ಷಣ ಮೀನಾ ದೃಷ್ಟಿ ಪೀಹು ಮೇಲೆ ಬೀಳುತ್ತೆ. ಪೀಹುನ ಅಲ್ಲಿ ನೋಡಿ ಅವಳು ತಕ್ಷಣ ಪೀಹುನ ತನ್ನ ಮಡಿಲ ಮೇಲೆ ಎತ್ಕೋತಾಳೆ. ಸುಮ್ನಿರು ಮಗಳೇ, ಅಮ್ಮ ಬಂದಿದ್ದೀನಲ್ಲ, ಅಮ್ಮ ನಿಂಗೆ ಏನಾಗಕ್ಕೂ ಬಿಡಲ್ಲ. ಅಮ್ಮ, ಅವ್ರಿಬ್ರು ಇದ್ದಾರೆ. ಒಬ್ಬನಿಗೆ ಹೊಳಿತಿರೋ ವಸ್ತು ಬೇಕಂತೆ, ಇನ್ನೊಬ್ಬ ನಮ್ ಮಾತು ಕೇಳಿಸ್ಕೋಬೇಕು ಅನ್ಕೊಂಡಿದ್ದಾರೆ. ನಾವು ಸುಮ್ನಿರ್ಬೇಕು ಮಗಳೇ, ನಾವ್ ಏನಾದ್ರೂ ಶಬ್ದ ಮಾಡಿದ್ರೆ ಆ ಬಕ್ಕಡ್ ಬಂದ್ ನಮ್ಮನ್ನ ಹಿಡ್ಕೊಂಡ್ ಬಿಡ್ತಾನೆ. ಮೀನಾ ತನ್ನ ಕೈಯಲ್ಲಿದ್ದ ಉಂಗುರ ತೆಗಿತಾಳೆ. ಅದನ್ನ ಕಿಟಕಿಯಿಂದ ಹೊರಗೆ ಎಸಿತಾಳೆ. ಅದನ್ನ ತಗೊಂಡು ಬಕ್ಕಡ್ ಅಲ್ಲಿಂದ ಹೊರಟೋಗ್ತಾನೆ ಅನ್ಕೋತಾಳೆ. ಅಷ್ಟೊತ್ತಿಗೆ ಶೆಡ್ ಹೊರಭಾಗಕ್ಕೆ ಅಕ್ಕಡ್ ಮತ್ತೆ ಬಕ್ಕಡ್ ಇಬ್ಬರು ಬಂದು ಸೇರ್ತಾರೆ. ಅಕ್ಕಡ್ ದೃಷ್ಟಿ ಹೊರಗೆ ಬಿದ್ದಿದ್ದ ಹೊಳಿತಿದ್ದ ಉಂಗುರದ ಮೇಲೆ ಬೀಳುತ್ತೆ. ಅದರಿಂದ ಹತ್ತಿರದಲ್ಲೇ ಎಲ್ಲೋ ಮನುಷ್ಯರು ಬಚ್ಚಿಟ್ಕೊಂಡಿದ್ದಾರೆ ಅಂತ ಅವನಿಗೆ ಅರ್ಥ ಆಗುತ್ತೆ. ಆ ಕಡೆ ಬಕ್ಕಡ್ ಶೆಡ್ ಒಳಗಡೆಯಿಂದ ಮೀನಾ ಮತ್ತೆ ಪೀಹು ಉಸಿರಾಟದ ಶಬ್ದ ಕೇಳಿಸ್ಕೊತಾನೆ. ಇಬ್ಬರು ನಿಧಾನವಾಗಿ ಮುಂದೆ ಬರ್ತಾರೆ. ಇನ್ನೊಂದ್ ಕಡೆ ಲತಾ ಮತ್ತೆ ಗೀತಾ ದೊಡ್ಡ 2 ಚೀಲಗಳನ್ನ ತಗೊಂಡು ಆಲದ ಮರದ ಹತ್ರ ಬರ್ತಾರೆ. ಅವರು ಆ ಚೀಲದಿಂದ ಒಂದು ದೊಡ್ಡ ಡೋಲು ಮತ್ತೆ ಕನ್ನಡಿನ ತೆಗಿತಾರೆ. ಆ ರಾಕ್ಷಸರನ್ನ ಅದರಲ್ಲಿ ಸಿಕ್ಕಾಕಿಸೋ ಯೋಜನೆ ಮಾಡಿರ್ತಾರೆ. ನಾನೀ ಡ್ರಮ್ ಬಾರಿಸಿದಾಗ ಬಕ್ಕಡ್ ಹೆದರ್ಕೋತಾನೆ. ನೀನಾಗ ಕನ್ನಡಿ ತೆಗೆದುಬಿಡು. ಅಕ್ಕಡ್ ಅದನ್ನ ನೋಡಿ ಗಾಬರಿ ಆಗ್ತಾನೆ. ಇದ್ರಲ್ಲಿ ತುಂಬಾ ಅಪಾಯ ಇದೆ, ನಾವೇನಾದ್ರೂ ಸೋತ್ ಬಿಟ್ರೆ ಆಗ ಈ ಹಳ್ಳಿ ಪೂರ್ತಿ ನಾಶ ಆಗೋಗುತ್ತೆ. ಬಾ. ಲತಾ ಒಂದು ಕ್ಷಣ ಗಾಬರಿ ಆಗ್ತಾಳೆ. ಆಮೇಲೆ ತನ್ನ ಪೂರ್ತಿ ಶಕ್ತಿ ಉಪಯೋಗಿಸಿ ಡೋಲ್ ಬಾರ್ಸಕ್ಕೆ ಶುರು ಮಾಡ್ತಾಳೆ. ಆ ಶಬ್ದ ಕಾಡಿನಲ್ಲಿ ಎಲ್ಲಾ ಕಡೆ ಹರಡಕ್ಕೆ ಶುರುವಾಗುತ್ತೆ. ಅದರಿಂದ ಎಲ್ಲಾ ಮರಗಳು ಅಲ್ಲಾಡಕ್ಕೆ ಶುರುವಾಗುತ್ತೆ. ಭಯ ಆದ್ರೂ ಕೂಡ ಲತಾ ಢೋಲ್ ಬಾರಿಸೋದನ್ನ ನಿಲ್ಸೋದೇ ಇಲ್ಲ. ನಿರಂತರವಾಗಿ ಬಾರಿಸ್ತಾನೇ ಇರ್ತಾಳೆ. ಈ ಕಡೆ ಅಕ್ಕಡ್ ಮತ್ತೆ ಬಕ್ಕಡ್ ಶೆಡ್ ಮೇಲೆ ದಾಳಿ ಮಾಡೋ ಅಷ್ಟ್ರೊಳಗೆ ಅವರಿಗೆ ದೂರದಿಂದ ಢೋಲ್ ಬಾರಿಸುವ ಶಬ್ದ ಕೇಳಿಸುತ್ತೆ. ಅವರ ಮುಖದ ಮೇಲೆ ಕೋಪ ತುಂಬಿಕೊಳ್ಳುತ್ತೆ. ಮತ್ತವರು ಶೆಡ್ನ ಬಿಟ್ಟು ಆ ಶಬ್ದದ ಕಡೆ ಓಡಕ್ಕೆ ಶುರು ಮಾಡ್ತಾರೆ. ಲತಾ ನಿರಂತರವಾಗಿ ಢೋಲ್ ಬಾರಿಸ್ತಾನೆ ಇರ್ತಾಳೆ. ಮತ್ತೆ ಗೀತಾ ಕನ್ನಡಿಯ ಸ್ಟ್ಯಾಂಡ್ ಅನ್ನ ರೆಡಿ ಮಾಡ್ಕೊಂಡು ಅಲ್ಲೇ ನಿಂತ್ಕೊಂಡಿರ್ತಾಳೆ. ಸ್ವಲ್ಪ ಹೊತ್ತಲ್ಲೇ ಅಕ್ಕಡ್ ಮತ್ತೆ ಬಕ್ಕಡ್ ಅವರ ಮುಂದೆ ಬಂದು ನಿಂತ್ಕೋತಾರೆ. ಅವರು ಬಂದ ತಕ್ಷಣ ನೆಲ ಕೂಡ ಒಂದು ಸಲ ಜೋರಾಗಿ ಅಲ್ಲಾಡುತ್ತೆ. ಬಕ್ಕಡ್ ಜೋರಾದ ಢೋಲ್ನ ಶಬ್ದ ಕೇಳಿ ಒದ್ದಾಡಕ್ಕೆ ಶುರು ಮಾಡ್ತಾನೆ. 2 ಕಿವಿಗಳನ್ನ ಕೈಯಿಂದ ಗಟ್ಟಿಯಾಗಿ ಮುಚ್ಕೋತಾನೆ. ಆಗ ಅಕ್ಕಡ್ ಕೋಪದಿಂದ ಲತಾ ಮತ್ತೆ ಗೀತಾ ಕಡೆಗೆ ಓಡ್ತಾನೆ. ಆಗ ಗೀತಾ ತಕ್ಷಣ ಅಡ್ಡ ಬರ್ತಾಳೆ. ತನ್ನ ಕೈಯಲ್ಲಿದ್ದ ಕನ್ನಡಿನ ಅಕ್ಕಡ್ ಮುಂದೆ ಹಿಡಿತಾಳೆ. ಕನ್ನಡಿಯ ಜೋರಾದ ಬೆಳಕು ಅಕ್ಕಡ್ ಕಣ್ಣಿನ ಮೇಲೆ ಬೀಳುತ್ತೆ. ಅದರಿಂದ ಅಕ್ಕಡ್ಗೆ ಕೆಲವು ಕ್ಷಣ ಕಣ್ಣು ಕಾಣದ ಹಾಗಾಗುತ್ತೆ. ಅವನು ಗಾಬರಿಯಿಂದ ಹಿಂದೆ ಹೋಗ್ತಾನೆ ಮತ್ತೆ ಕೋಪದಲ್ಲಿ ಘರ್ಜಿಸ್ತಾನೆ. ಗೀತಾ ಅವನ ಗರ್ಜನೆ ಶಬ್ದ ಕೇಳಿ ಭಯ ಪಡ್ತಾಳೆ. ಆದ್ರೆ ಲತಾ ಅವಳನ್ನ ಸಮಾಧಾನ ಮಾಡೋಕೆ ಪ್ರಯತ್ನ ಮಾಡ್ತಾಳೆ. ಹಾಗೆ ನಿಂತ್ಕೊಂಡಿರು, ಸ್ವಲ್ಪನೂ ಹೆದರ್ಕೋಬೇಡ. ಅಕ್ಕಡ್ ಮತ್ತೆ ಬಕ್ಕಡ್ ನಿಧಾನವಾಗಿ ಒಣಗೋಕೆ ಶುರುವಾಗ್ತಾರೆ. ಅವರ ಶರೀರದಲ್ಲಿ ಬಿರುಕು ಬಿಡೋಕೆ ಶುರುವಾಗುತ್ತೆ. ಅವರು ಮೊಣಕಾಲಿನ ಮೇಲೆ ಬೀಳ್ತಾರೆ. ಅವರಿಗೆ ಸುಧಾರಿಸ್ಕೊಳ್ಳಕ್ಕಾಗಲ್ಲ. ಅವರ ದೇಹ ಸ್ವಲ್ಪ ಸ್ವಲ್ಪವಾಗಿ ಮುರಿದು ಕೆಳಗೆ ಬೀಳುತ್ತೆ. ಢೋಲ್ ಶಬ್ದ ಮತ್ತೆ ಕನ್ನಡಿ ಬೆಳಕು ತುಂಬಾ ಜೋರಾಗೆ ನಡೀತಾ ಇರುತ್ತೆ. ಅಕ್ಕಡ್ ಮತ್ತೆ ಬಕ್ಕಡ್ ಕೊನೆಗೆ ಬೂದಿಯಾಗಿ ಬದಲಾಗ್ತಾರೆ. ಮತ್ತವರ ಆತ್ಮಗಳು ಗಾಳಿಯಲ್ಲಿ ಸೇರಿ ಹೋಗುತ್ತೆ. ಮರುದಿನ ಹಳ್ಳಿ ಮತ್ತೆ ಸಾಮಾನ್ಯವಾಗಿ ಕಾಣ್ತಿದೆ. ಮತ್ತ ಆಲದ ಮರ ತನ್ನ ನಿಜವಾದ ಸ್ಥಾನಕ್ಕೆ ವಾಪಸ್ ಹೊರಟೋಗಿದೆ. ಲತಾ, ಗೀತಾ, ಮೀನಾ ಮತ್ತೆ ಪೀಹು ಆ ಅಕ್ಕಡ್ ಮತ್ತೆ ಬಕ್ಕಡ್ ಸತ್ತ ಜಾಗದ ಹತ್ರ ನಿಂತಿರ್ತಾರೆ. ಅವರೆಲ್ಲ ಆ ಜಾಗನ ನೋಡ್ತಾರೆ. ಅವರ ಮನಸ್ಸಲ್ಲಿ ಈಗ್ಲೂ ಸ್ವಲ್ಪ ಭಯದ ವಾತಾವರಣ ಇದೆ. ಅವರಿಬ್ರು ವಾಪಸ್ ಬರ್ತಾರ? ಅವರು 40 ವರ್ಷದಿಂದ ಹಸ್ದಿದ್ರು. ಆದ್ರೆ ನಾವಿವತ್ತು ಅವ್ರನ್ನ ಮುಗಿಸ್ಬಿಟ್ವಿ. ಆದ್ರೆ ನಾವ್ ಯಾವಾಗ್ಲೂ ಎಚ್ಚರಿಕೆಯಿಂದ ಇರ್ಬೇಕಾಗತ್ತೆ. ಮೀನಾ ಪೀಹುನ ತನ್ನ ಹತ್ರ ಕರ್ಕೊಂಡು ಆ ಕಾಡಿನ ಕಡೆ ಒಂದ್ಸಲ ನೋಡ್ತಾಳೆ. ಈಗಲ್ಲಿ ಎಲ್ಲ ಶಾಂತವಾಗಿ ಕಾಣ್ತಿದೆ. ಇದಾದ್ಮೇಲೆ ಅವರೆಲ್ಲ ಅಲ್ಲಿಂದ ವಾಪಸ್ ಹೊರಡ್ತಾರೆ. ಕೆಲವು ತಿಂಗಳುಗಳ ನಂತರ ಒಬ್ಬ ಸಿಟಿಯ ವ್ಯಕ್ತಿ ಆ ಕಾಡಿನ ಮಧ್ಯದಿಂದ ಬರ್ತಾ ನದಿ ಹತ್ರ ಬಂದು ಕೂತ್ಕೋತಾನೆ. ಒಂದು ಸಿಗರೆಟ್ ಹಚ್ಚಿ ಸೇದೋಕೆ ಶುರು ಮಾಡ್ತಾನೆ.
ಸ್ವಲ್ಪ ಹೊತ್ತು ಅವನು ಅಲ್ಲೇ ಸುಮ್ಮನೆ ಕೂತಿರ್ತಾನೆ. ಇದ್ದಕ್ಕಿದ್ದ ಹಾಗೆ ಅವನೆದುರುಗಿದ್ದ ನದಿಯ ನೀರು ಜೋರಾಗಿ ಹರಿಯಕ್ಕೆ ಶುರುವಾಗುತ್ತೆ. ನೀರಲ್ಲಿ ಏನೋ ಕೋಪಗೊಂಡಿದೆ ಅನ್ನಿಸ್ತಿರುತ್ತೆ. ಸುತ್ತಮುತ್ತ ಜೋರಾಗಿ ನೀರು ಎಗರಕ್ಕೆ ಶುರುವಾಗುತ್ತೆ. ಅದೇ ಸಮಯದಲ್ಲಿ ಅವನ ದೇಹದ ಮೇಲೆ ಕೊಚ್ಚೆ ಹರಡಕ್ಕೆ ಶುರುವಾಗುತ್ತೆ. ನೋಡ್ತಿದ್ದ ಹಾಗೆ ಅವನು ನದಿಯಲ್ಲಿ ಮುಳುಗ್ ಹೋಗ್ತಾನೆ.